ಹರಕೆ ಮಾಡ್ಕೊಂಡು ನಮ್ಮ ಕಷ್ಟ ಹೊಡೆದ್ರೆ ನನ್ನ ತಾಯಿ 3 ವರ್ಷ ಸಿಡಿ ಆಡ್ತೀವಿ ಅಂತ ಹೇಳಿ ಹರಕೆ ಮಾಡ್ಕೊಂಡಿದ್ವಿ. ಹೌದಾ? ಏನು ಕಷ್ಟ ಸುರೋತಿಗ? ಆ ಕಷ್ಟ ಅಂದರೆ ಏನಾದರೂ ನೋವು ಇರುತ್ತಲ್ಲ ಮನೆಯಾಗೆ, ಅದಕ್ಕೆ ಕಷ್ಟ ಮಾಡ್ಕೊಂಡಿದ್ವಿ. ಅದು ನೋವು ಹೊಡೆದ್ಲು 3 ವರ್ಷ ಸಿಡಿ ಬೆನ್ನು ಕೊಡ್ಬೇಕಾಯಮ್ಮ. ಕ್ಲಿಯರ್ ನಿಮ್ಮ ಪ್ರಾಬ್ಲಮ್ಮು. ವಾವ್, ಸೂಪರ್. ಯಾವ ತಾಯಿ? ಕೊಡಿ ಹೇಳಮ್ಮ, ಎಲ್ಲಮ್ಮ ಒಟ್ಟು ಕೊಡಿ ಹೇಳಮ್ಮ ಬೆನ್ನು ಕೊಡೋದು. 3 ವರ್ಷ ಅಮ್ಮ ಕೊಂಡಿ ಹಾಕ್ಬೇಕು. ಏನು ಕೊಂಡಿ ಹಾಕೋದು ಅಂದರೆ? ಅವು ಒಂಥರ ಕೊಂಡಿ ಇರ್ತವೆ, ಅವನ್ನ ಹಿಂಗೆ ಬೆನ್ನಿಗೆ ಹಾಕ್ಬೇಕು ಸರ್. ಚರ್ಮಕ್ಕೆ? ಚರ್ಮಕ್ಕೆ ಹಾಕಿ ಮರ ಕಟ್ಟೋದು. ಅಂದ್ರೆ ಸರ್ ಏನ್ ಗೊತ್ತಾ, ಈ ತರ ಹರಕೆ ಮಾಡ್ಕೊಂಡಿರ್ತಾರೆ, ನನ್ಗೆ ಏನಾದ್ರು ಪ್ರಾಬ್ಲಮ್ ಈ ಹರಕೆ ತಿರುದ್ರೆ ನನ್ ಮಗನ್ನ ಸಿಡಿ ಆಡಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿರ್ತಾರೆ. ಕೋಡಿ ಎಳ್ಳಮ್ಮ ಅಂದ್ರೆ ಎಲ್ಲಮ್ಮ ಅಂತ ರೇಣುಕಾದೇವಿ ದೇವಸ್ಥಾನ ಕೋಡಿಹಳ್ಳಿಯಲ್ಲಿ ಇದೆ. ಇವರು ಆ ಮನೆತನದ ವಕೀಲು ನಡ್ಕೊಳ್ತಾ ಇರ್ತಾರೆ. ಇವಾಗ ಇವ್ನಿಗೆ ಏನೋ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಅದನ್ನ ನಡ್ಕೊಂಡಾಗ ಮೊದಲನೇ ವರ್ಷಕ್ಕೆ 1 ಕೊಂಡಿ, 2ನೇ ವರ್ಷಕ್ಕೆ 2ನೇ ಕೊಂಡಿ, 3 ವರ್ಷಕ್ಕೆ 3ನೇ ಕೊಂಡಿ ಕೊಂಡಿ. ಇದು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಹಿಂಗ ಹಾಕ್ತಾರೆ ಕೊಂಡಿ. ಎರಡು ಕಬ್ಬಣದ ಕೊಕ್ಕೆ ಅಣ್ಣಗೆ ಮಾಡಿದ್ರೆ ನೋವಾಗಲ್ಲ ಅನ್ನೋದು ನಂಬಿಕೆ ಅವಾಗಿನ ಕಾಲದಿಂದ ಬಂದಿದೆ. ಭಕ್ತಿಯಿಂದ ಮಾಡ್ರೆ ನೋವಾಗಲ್ಲ. ಉಪವಾಸ ಇದ್ದು ಮಾಡೋದು. ಎಳ್ಳೀರು ಅಷ್ಟೇ, ಎಳ್ನೀರು ಅಷ್ಟೇ. ಅವರು ಕೊಕ್ಕೆ ಹಾಕ್ಬಿಟ್ರೆ ಮೇಲೆ ಕೆತ್ತಾರ, ಮರ ಕಟ್ತಾರೆ, ಮರ ಕಟ್ಬಿಡ್ತಾರೆ. ಮರ ಕಟ್ಟಿ 3 ವರ್ಷ ವರ್ಷ ಪಾಪರ ಅಷ್ಟು ದೂರ ಹೊಡಿತಾ ಇರ್ತಾರೆ. ಈಗ ಮಾಡ್ತಾರ ಅವ್ರು ಕರ್ಕೊಂಡು ಈಗ ಇವತ್ತಲ್ಲ ನಾಳೆ, ನಾಳೆ ನಾಡ್ದು ನಾಳೆ ನಾಡಿದ್ದು ಇವರು 1000 ಜನ ಇರ್ತಾರೆ. ಅವಾಗ ಬಂದು ಅಲ್ಲೆಲ್ಲ ಇಡೆ ಮಾಡ್ಕೊಂಡ್ಬಿಡ್ರಿ. ಇವ್ರ ತರದವ್ರು 1000 ಜನ ಬಂದಿರ್ತಾರೆ. ಅವಾಗೆಲ್ಲ ಇಡೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಕೋಡಿಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಎಲ್ಲಮ್ಮನ ದೇವಸ್ಥಾನ ಇದೆ, ರೇಣುಕಾ ದೇವಸ್ಥಾನ. ಅಲ್ಲಿ ಆ ಮನೆತನದ ಒಕ್ಲು ನಡ್ಕೊಳ್ತಾರೆ ಎಲ್ಲರೂ ಕೋಡಿಹಳ್ಳಮ್ಮಂಗೆ ಅಂತ. ಅಂದ್ರೆ ಬೇರೆ ಜಾತಿನೂ ಎಲ್ಲಾ ಜನಾಂಗದವರು ನಡ್ಕೊಳ್ತಾರೆ. ಅವಾಗ ಅಲ್ಲಿ ಹೋದಾಗ ಅರ್ಕೆ ಮಾಡ್ಕೊಂಡ್ ಬಂದಿರ್ತಾರೆ. ನಮ್ಮ ಮಗನ್ಗೂ ನಮ್ಮ ಮಗಳಿಗೂ ಸಿಡಿ ಆಡಿಸ್ತೀನಿ. ಅವಾಗ ಬಟ್ಟೆ ಸಮೇತ, ಇವಾಗಾದ್ರೂ ಸ್ವಲ್ಪ ಬಟ್ಟೆ ಹಾಕ್ತಾರೆ. ಮೊದ್ಲು ಸೊಪ್ಪನ್ನ ಕಟ್ಬಿಟ್ಟು ಬೇವಿನ ಸೊಪ್ಪನ್ನ ಸುತ್ತಬಿಟ್ಟು ಬಟ್ಟೆ ತರ ಅದ್ರಲ್ಲಿ ಈ ತರ ಆಡ್ತಾರೆ. ತಾಯಿಗೊಂದು ಹರಕೆ. ಹರಕೆ ಲಾಸ್ಟ್ನ ದಿನ ಕುರಿಯೆಲ್ಲ ಕೊಯ್ತೀವಿ ಸರ್. ಯಾವತ್ತದು? ಮಂಗಳವಾರ ಧೂಪ ಹಾಕ್ಬಿಟ್ಟು ಅವರು ಒಂದೊತ್ತು ಆದ್ರೆ ಅಲ್ಲಿ ಧೂಪ ಹಾಕೋ ತನಕ ಒಂದೊತ್ತು ಬಿಡಲ್ಲ. ಕೆಂಡ ತುಳಿತಾರೆ, ಹಗಿನಗೊಂಡ ಅಂತ ನಡೆಯುತ್ತೆ. ಕೊಂಡ. ಏನ್ ನಿಮ್ಮ ಹೆಸರು? ರಂಗಸ್ವಾಮಿ ಅವರೇ, ಎಷ್ಟು ನಮ್ಗೆ ಏಜು? ಏನ್ ಇಷ್ಟೊಂದು ಕಾಸೆಲ್ಲ ಕೊಟ್ಟಿದಿರಲ್ಲ ಅವ್ರಿಗೆ? ಸರ್ ಇವನು 3 ದಿವಸದಾಗ ಉಳಿಯಂಗಿರ್ಲಿಲ್ಲ, ಏನಮ್ಮ ಉಸಿರಾಟ ಆಡ್ತಿರ್ಲಿಲ್ಲ. ಹುಟ್ಟಿದಾಗ ನನ್ನ ಮಗ ಉಳ್ಕೊಂಡು ಉಸಿರಾಡಿದ್ರೆ 3 ವರ್ಷ ಸಿಡಿ ಆಡಿಸ್ನಂತ ಕೈ ಮುಕ್ಕೊಂಡೆ. ಬೆಳಕರತಿ ಕಣ್ಬಿಟ್ಟು ಆಟ ಆಡಿ ಅಷ್ಟು. ಅದೇ ಮುಂದೆ ಅದೇ ಸತ್ಯ ಶಕ್ತಿಯೇ 9. ಅದೇ ಸೊ ಈಗ ದೊಡ್ಡನಾದ್ಮೇಲೆ ಆಡಿಸ್ತಾ ಇದ್ದೀರಾ? 18 ಮೇಲೆ ಆಡ್ಸಿದ್ರೆ ನರ್ಕೆ ನಡೆಯುತ್ತೆ. ಹೊರ ಕೊಟ್ಟಾರ ಶಿರ ಕೊಡೋದು ದೊಡ್ಡದು ಅಂತಾರಲ್ಲ, ಹೊರ ಕೊಟ್ಟಾರಿಗೆ ಶಿರ ಕೊಡೋದು ಪದ್ಧತಿ. ಪದ್ಧತಿ. ನಿಮ್ಮ ಮಗ ಆಗ್ಲಿ. ಅಲ್ಲ, ನಿಮ್ಮ 3 ಎಂಟ್ರಿ ಕೊಡ್ತಾ ಇದ್ದಂಗೆ ಒಳ್ಳೆ ವೆಲ್ಕಮ್. ಅದು ನಮ್ಮಲ್ಲಿ ಈಗಲೂ ಆಚರಣೆ ಇರುವಂಥ ಪದ್ಧತಿಗಳು ಇವೆಲ್ಲ ನಮ್ಮ ಮೂಲ ಆಚರಣೆಗಳು. ಇವೆಲ್ಲ ಕಾಲದಿಂದ ಬಂದಿರುವಂಥದ್ದು. ಇವತ್ತು ನೆನ್ನೆನೋ ಅಥವಾ ಯಾರೋ ನೋಡಿ ಆಚರಣೆ ಮಾಡುವಂಥದ್ದು ನಮ್ಮ ಪರಂಪರೆಯಲ್ಲಿ ಬಂದಿರುವಂಥದ್ದು, ನಮ್ಮ ಜಾನಪದ ಪರಂಪರೆ. ಅವರು ಹೋಗ್ತಾ ಅವ್ರು ಪದ ಆಡ್ಕೊಂಡು ಹೋಗ್ತಾರೆ, ದೇವ್ರ ಮೇಲೆ ಹಾಡುಗಳನ್ನ ಕಟ್ತಾರೆ, ಅವರೇ ಕಟ್ತಾರೆ. ಅದಕ್ಕೆ ಯಾರು ಸಾಹಿತಿಗಳು ಬೇಕು, ಯಾರೋ ಬರೀಬೇಕು, ಶಂಕರ ಬೇಡ, ಅವ್ರಿಗೆ ಯಾರು ಬೇಡ. ಅವರೇ ದೇವ್ರ ಮೇಲೆ ಭಕ್ತಿ ಹಾಡುಗಳನ್ನ ಹಾಡ್ಕೊಂಡು ಹೋಗ್ತಾರೆ. ಈ ತರ ಹಿಂಗೆ ಇಡೀ ಅಂದ್ರೆ ಈಗ ನಮ್ಮೂರವ್ರು ಇವರು ಇಡೀ ನಮ್ಮ ಚಿತ್ರದುರ್ಗ, ಹಿರಿಯೂರು, ಶಿರಾ ಈ ಭಾಗದಲ್ಲಿ ಇದು ಕಾಮನ್. ಅಂದ್ರೆ ಕೋಡಿಹಳ್ಳಿಗೆ ಎಲ್ಲಮ್ಮಂಗ್ ನಡ್ಕೊಳ್ಳೋ ಜನಾಂಗ ಇದೆ. ಎಲ್ಲ ಜಾತಿಯಲ್ಲಿ ಇದ್ದಾರೆ, ಒಂದು ಜಾತಿ ಅಂತ ಸೀಮಿತ, ಎಲ್ಲ ಜಾತಿ.